ಬಂದ್ರೆ ಅವ್ರಿಗೂ ಕೊಡ್ತೇವೆ. 30 ಜನ ಮುಂದೆ ಬರ್ತಾ ಇಲ್ಲ, ಅವ್ರು ಮುಂದೆ ಕೊಡ್ತೇವೆ. ಅವ್ರು ಮುಂದೆ ಬರ್ತಾ ಇಲ್ಲ. ಈ 30 ಜನ ಬರ್ತಾ ಇಲ್ಲ. ಇನ್ನೊಂದ್ಸರಿ ನಾವೆಲ್ಲ ಇವತ್ತು ನಾವು 12 ಜನ ಅಲ್ಲಿ ಹೋಗಿದ್ದು ಮತ್ತು 18 ಜನ ಇದ್ದಾರೆ. ಆ ಭರವಸೆ ಆಧಾರದ ಅವರು ಮುಂದೆ ಬಂದ್ರೆ ಅವ್ರಿಗೂ ರೆಡಿ ಇದೆ. 61 ಜನ ಅಲ್ಲ, ಉಳಿದವರಿಗೂ ನಾವು ಆರಾಧನೆ ಮಾಡ್ಕೊಳ್ತೇವೆ. ಇದಲ್ಲದೆ ಒಟ್ಟು ನಾವೀಗ ಸೆಲೆಕ್ಟ್ ಮಾಡಿರೋದು 183 ಜನ ಅಲ್ಲಿ ಬೈಪನಹಳ್ಳಿ ಗ್ರಾಮಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಆಗಿಲ್ಲ ಸರ್. ಆಮೇಲೆ 8 ಕುಟುಂಬಗಳು ಒಂದೇ ಕುಟುಂಬದಿಂದ 2 ಅರ್ಜಿ ಬಂದಿದೆ ಅಂತ ಹೇಳಿ ಅದನ್ನ ಪರಿಗಣಿಸಲಿಲ್ಲ ಸರ್. 9 ಕುಟುಂಬಗಳಿಗೆ ಸಂಬಂಧಪಟ್ಟಂಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಅವರು ಇಲ್ಲ ಅಂತ ಹೇಳಿ ಅದನ್ನ ಪರಿಗಣಿಸಲಿಲ್ಲ ಸರ್. 13 ಕುಟುಂಬಗಳು ಪೂರ್ಣ ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವುಗಳನ್ನು ಕನ್ಸಿಡರ್ ಮಾಡಿಲ್ಲ. 8 ಕುಟುಂಬ ಅವರು ಬೆಂಗಳೂರು ಹೊರ ವ್ಯಾಪ್ತಿಯಲ್ಲಿ ಕನ್ಸಿಡರ್ ಮಾಡಿಲ್ಲ ಸರ್. 16 ಕುಟುಂಬಗಳು ಸರಿಯಾದ ವಿಳಾಸ ಮತ್ತು ವಿಳಾಸಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ. 20 ಕುಟುಂಬಗಳಿಗೆ ಸಂಬಂಧಪಟ್ಟಂಗೆ ಹೊರ ರಾಜ್ಯದವರಾಗಿರೋದ್ರಿಂದ ಅವುಗಳನ್ನ ನಾವು ಕನ್ಸಿಡರ್ ಮಾಡಿಲ್ಲ, ಕಮಿಟಿ ಕನ್ಸಿಡರ್ ಆಗಿಲ್ಲ. ಒಟ್ಟು 104 ಕುಟುಂಬಗಳ ಇವುಗಳನ್ನ ಹೊರಗಡೆ ಇಟ್ಟು 61 ಕುಟುಂಬಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ ಸರ್. ಆ 61 ಕುಟುಂಬಗಳ ಪೈಕಿ ಇವತ್ತಿಗೆ ನಮಗೆ ಅರ್ಜಿ ಸಲ್ಲಿಸಿದಂತ ಆನ್ಲೈನ್ ಅರ್ಜಿ ಸೆಲೆಕ್ಷನ್ ಆಗಿದೆ ಸರ್. ಕಮಿಟಿಯಲ್ಲಿ 61 ಕುಟುಂಬಗಳು ನಮಗೆ ಅರ್ಜಿ ಸಲ್ಲಿಸಿದಂತ 12 ಕುಟುಂಬಗಳು ಎಲ್ಲಾ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನಿಷಿಯಲ್ ಡಿಪಾಸಿಟ್ ಇಂದ ಪೇ ಆಗಿದೆ ಸರ್. ಸೊ ಅಂತವರಿಗೆ ನಾವು ಇವತ್ತು 12 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಸರ್. ಕೋಗಿಲು ವಿಷಯದಲ್ಲಿ ಈ ಕೋಗಿಲು ಬಿಟ್ಟು ಸರ್ 189 ಕುಟುಂಬಗಳು 5 ಕೋಗಿಲುದು ಸರ್. 61ರಲ್ಲಿ 12 ಜನ ಅವ್ರು ಎದೇನು ಕೊಡ್ಬೇಕು ದಾಖಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನಿಷಿಯಲ್ ಪೇಮೆಂಟ್ ಬೇಕಾಗಿದ್ದು ಇನಿಷಿಯಲ್ ಪೇಮೆಂಟ್ ಕೊಟ್ಟು ಅವ್ರು 12 ಇವತ್ತು ಅಪ್ಪನ್ನ ಕೊಟ್ಟು ಉಳ್ಕೊಳ್ತಾ ಇದ್ದಾರೆ. ರಿಮೈನಿಂಗ್ ಏನಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದೆ 30 ಜನ ಯಾರು ಮುಂದೆ ಬರ್ತಾರೆ ಅಪ್ಲೈ ಮಾಡಿ ಗೊತ್ತಾಗುತ್ತೆ. ನಮ್ಮಿಂದ ತಪ್ಪಾಗಿ ಬರ್ತಾನೆ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ರೆ ಮಂತ್ರಿಗಳು ಹೇಳ್ತಾ ಇದ್ದಾರೆ 61 ಜನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಬಂದು ಅರ್ಜಿ ಸಲ್ಲಿಸಬೇಕು, ಬಂದ್ರೆ ಅವ್ರಿಗೂ ಕೊಡ್ತೇವೆ ಅಂತ ಆ ಮಾತು ಏನಾಗಿದೆ 61 ಡಾಕ್ಯುಮೆಂಟ್ ಕೊಟ್ಟು ಇನ್ಶೂರೆನ್ಸ್ ಕೊಟ್ಟು 12 ಜನ ಹೇಳಿದ್ದಾರೆ. 49 ಜನ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಸರಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ. 30 ಜನ ಮುಂದೆ ಬರ್ತಾ ಇಲ್ಲ. ಅವ್ರು ಮುಂದೆ ಕೊಡ್ತೇವೆ, ಕೊಡಕ್ ನಾವು ರೆಡಿ ಆಗಿದ್ದೀವಿ. ಅವ್ರು ಮುಂದೆ ಬರ್ತಾ ಇಲ್ಲ. ಯಾವ ಕಾರಣದಿಂದ ಬರ್ತಾರೆ ಏನು ಗೊತ್ತಿಲ್ಲ. ಇವಾಗ ಮನವಿ ಮಾಡೋಣ, ಆ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೋ. ಈ 19 ಜನ ಪ್ರೊಸೀಜರ್ ನಡೀತಾ ಇದ್ದಾರೆ. ಅವ್ರ ಡಾಕ್ಯುಮೆಂಟ್ಸ್ ಅಷ್ಟು ಬಾಕಿ ಇದೆ, ಅದು ಕೊಟ್ಟರೆ 19ರಿಗೆ ಆಗ್ತದೆ. ಈ 30 ಜನ ಬರ್ತಾ ಇಲ್ಲ. ಇನ್ನೊಂದ್ಸರಿ ನಾವೆಲ್ಲ ಗೊತ್ತಲ್ವಾ. ಈಗ ಒಂದು ಕಾರಣ ಇರಬಹುದು, ಇದು ಆಗುತ್ತಾ ಇಲ್ಲವಾ ಅಂತ ವಿಶ್ವಾಸದ ಕೊರತೆನೂ ಇರಬಹುದು. ಇವತ್ತು ನಾವು 12 ಜನ ಅಲ್ಲಿ ಗೋವಿಂದನವರು ಮತ್ತು 18 ಜನ ಇತರರು 30 ಜನಕ್ಕೆ ಇವತ್ತು ಹಂಚಿಕೆ ಪತ್ರ ಕೊಡ್ತಾ ಇರೋದ್ರಿಂದ ಬಹುಶಃ ಇದನ್ನ ನೋಡಿ ಆದ್ರೂ ಕೂಡ ಸಿಗುತ್ತೆ ಅನ್ನೋ ಭರವಸೆ ಅವ್ರಿಗೆ ಬರಲಿ. ಆ ಭರವಸೆ ಆದಾದ್ಮೇಲೆ ಅವರು ಮುಂದೆ ಬಂದ್ರೆ ಅವ್ರಿಗೂ ರೆಡಿ ಇದೆ. 61 ಜನ ಅಲ್ಲ, ಇನ್ನ ಹೆಚ್ಚಿನ ಜನ ಅರ್ಹ ದಾಖಲೆಗಳನ್ನು ಕೊಟ್ರೆ 165ರಲ್ಲಿ ಅವ್ರಿಗೂ ಕೊಡ್ತೇವೆ. ಈಗಲೂ ಕೂಡ ನಾನು ರೆಸಲ್ಯೂಷನ್ ಅದೇ ರೀತಿ ಮಾಡಿದ್ದೇನೆ. ಸದ್ಯಕ್ಕೆ ಇರೋ ಮಾಹಿತಿ ಮೇಲೆ 61 ಅಂತ ನಾವು ಆಯ್ಕೆಯ ಸಮಿತಿಯಲ್ಲಿ ಆಯ್ಕೆ ಮಾಡಿದ್ದೇವೆ. ಉಳಿದವರು ಅವರ ದಾಖಲಾತಿಗಳನ್ನ ಕೊಟ್ರೆ ಉಳಿದವರಿಗೂ ನಾವು ಅರ್ಹತೆ ಮಾಡಿಕೊಡ್ತೇವೆ. ಅಲ್ಲಿ ಹೋಗಿನವ್ರಿಗೆ ಕೊಡ್ಬೇಕಂತ ಏನಿಲ್ಲ, ಯಾಕೆಂದ್ರೆ ಬೇಕಾದಷ್ಟು ಮನೆ ಇದೆ. ಯಾರು ಬಂದ್ರೆ ಯಾರು ಅರ್ಹರಿದ್ದಾರೆ ಎಲ್ಲರಿಗೂ ಕೊಡುವಷ್ಟು ಮನೆಗಳು ವಸತಿ ಇಲಾಖೆಯಲ್ಲಿ ಇದಾವೆ. ಸೊ ಹಾಗಾಗಿ ನಾವು ಬೇರೆಯವ್ರದ್ದು ತೆಗೆದು ಇವ್ರಿಗೆ ಕೊಡೋ ಪ್ರಮೇಯ ಇಲ್ಲ, ಅಥವಾ ಇವ್ರದ್ದು ತೆಗೆದು ಬೇರೆಯವ್ರಿಗೆ ಕೊಡೋ ಪ್ರಮೇಯನೂ ಇಲ್ಲ. ಎರಡೂ ಗುಂಪುಗಳಿಗೆ ಕೊಡುವಷ್ಟು ನಮ್ಮಲ್ಲಿ ಮನೆಗಳು ಇದ್ದಾವೆ. ಸೊ ಹಾಗಾಗಿ 61 ಜನ ಕೋವಿಡ್ ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ ಇರೋದನ್ನ ನೋಡಿ ಅವರು ನಮ್ಗೆ ದಾಖಲೆ ಕೊಡ್ಲಿ ಅಂತ ನಾನು ಆಶಿಸ್ತೇನೆ. 61 ಅಲ್ಲದೆ ಇನ್ಯಾರಾದ್ರೂ ನಮ್ದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರದ್ದು ಕೂಡ ನಾವು ಎಲಿಜಿಬಿಲಿಟಿಯನ್ನ ನೋಡ್ತೇವೆ. ಇದಲ್ಲದೆ ಒಟ್ಟು ನಾವೀಗ ಸೆಲೆಕ್ಟ್ ಮಾಡಿರೋದು 183 ಜನ ಅಲ್ಲಿ ಬೈಪನಹಳ್ಳಿ ಗ್ರಾಮಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು 30 ಜನಕ್ಕೆ ಕೊಡ್ತಾ ಇದ್ದೇವೆ. 189 ಜನಕ್ಕೆ ಅವರೆಲ್ಲ ಡೈರೆಕ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 189 ಇವನ್ ಜನರಲ್ ನಾನ್ ಕೋಗಿಲು ಜನ ಏನಿದ್ದಾರೆ ಕೋವಿಡ್ ಸಂಬಂಧ ಇದೆ ಡೈರೆಕ್ಟ್ ಈ ಸ್ಕೀಮ್ಗೆ ಅಪ್ಲೈ ಮಾಡಿರೋರು 1 lakh ಸ್ಕೀಮ್ಗೆ ಅಪ್ಲೈ ಮಾಡಿರೋರು ಅವರಿದ್ದಾರೆ.
ಅವರಲ್ಲಿ ಯಾರ್ಯಾರಿದ್ರು ಅವ್ರಿಗೂ ಸೆಲೆಕ್ಟ್ ಮಾಡಿದ್ದೀವಿ ನಾವು. ಏನು ಈಗ ಒಂದು ಭಾವನೆ ಏನಿತ್ತು, ನೀವು ಅಪ್ಲಿಕೇಶನ್ ಹಾಕೊಂಡಿರೋರಿಗೆ ಕೊಡ್ತಾ ಇಲ್ಲ, ಅದು ಬಿಟ್ಟು ಸ್ಪೆಷಲ್ ಕ್ಯಾಟಗರಿವರೆಗೆ ಕೊಡ್ತಾ ಇದ್ದೀವಿ. ಇಲ್ಲ, ಆ ರೀತಿ ಇಲ್ಲ. 189 ಸೆಲೆಕ್ಟ್ ಮಾಡಿದೀವಿ. ಅದರಲ್ಲಿ 61 ಮಾತ್ರ ಕೋವಿಡ್ನವರಿದ್ದಾರೆ. ಉಳಿದವರು ಎಲ್ಲರೂ ಕೂಡ ಜನರಲ್ ಅಲ್ಲಿ ಬಂದವರು ಇದ್ದಾರೆ. ಅಂದ್ರೆ ಜನರಲ್ ಜಾತಿ ಅಲ್ಲ, ಎಲ್ಲಾ ವರ್ಗದವರು ಇದ್ದಾರೆ, ಎಲ್ಲಾ ಜಾತಿಯವರು ಇದ್ದಾರೆ. ಬಟ್ ಡೈರೆಕ್ಟ್ ಅಪ್ಲೈ ಮಾಡೋರು ಇದ್ದಾರೆ. ಸೊ ಅವ್ರದ್ದು ಕಡಿತ ಮಾಡಿ ಇವ್ರಿಗೆ ಕೊಡೋ ಅಂತ ಪ್ರಸಂಗ ಯಾವುದೂ ಇಲ್ಲ. 160 ಜನ ಇನಿಷಿಯಲ್ ಡಿಪಾಸಿಟ್ ಕಟ್ಬಿಟ್ಟಿದ್ದಾರೆ ಸರ್. ಹೋಗಿಲ್ಲ ಇದನ್ನ ಕಟ್ಟು. ಈಗ ಬಹುಶಃ ಮಂತ್ರಿಗಳು ಒಪ್ಪಿದ್ರೆ ಇವತ್ತು 30 ಸಾಂಕೇತಿಕವಾಗಿ ಕೊಡೋಣ, ಉಳಿದವರಿಗೆ 169 ನೀವು ಕೊಟ್ಬಿಡಿ. ಅವ್ರಿಗೆ ಯಾಕೆ ಇಲ್ಲ, ನಮ್ಗೆ ಕೊಡ್ಲಿಲ್ಲ ಅನ್ನೋದು ಬೇಡ. ಬಿಟ್ಟು ನಮ್ಗೆ ಬೇರೆ ಸಮಸ್ಯೆ ಇಲ್ಲ. ಅವ್ರ 169 ಜನ ಕಟ್ಟಿದ್ದಾರೆ, ಅವ್ರೇನು ಕೊಡೋದು ಸಮಸ್ಯೆ ಇಲ್ಲ. ಅದೆಲ್ಲ ಕೊಡ್ತೀವಿ. ಯಾರು ಮುಂದೆ ಬರ್ಲಿ ಅವ್ರಿಗೆ ಹೇಳಿದಾಗ ಒಂದು ವಿಶ್ವಾಸ ಮನೆಗಳು ಕೊಡ್ತೀವಿ ಅಂತ ವಿಶ್ವಾಸ ಇಲ್ಲ. ನಿನ್ನೆ ಕೂತು ನಾನು ಕೊಡ್ತಿದ್ದಲ್ಲ ಮಾಡಿ ಅವ್ರಿಗೆಲ್ಲ ಭರವಸೆ ಕೊಟ್ಟಾರ. ಆ ಕಾರಣಕ್ಕೆ ಏನ್ 12 ಜನ ಇದ್ರೆ 12 ಜನಕ್ಕೆ ಕೊಡ್ಬಿಡುವ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟರೆ ಅವ್ರು ಕೊಡುವ ಅಂತ ತೀರ್ಮಾನ ಮಾಡ್ತಾರೆ. ಇವತ್ತು 12 ಜನಕ್ಕೆ ಕೊಡ್ತಾರೆ. ಖರ್ಚಾಗಿ ನೀವು ಕೊಟ್ಬಿಡುವ ಸರ್. ಈಗ 2 ಲಿಸ್ಟ್ ಇದೆ ಸರ್. ಇದು ಹೋಗಿ ಗೋವಿಂದ್ ಸ್ವಾಮಿ ಆದಿಮುರ್ಗ. ಗೋವಿಂದ ಸ್ವಾಮಿ ಹೋಗಿಲ್ಲ ಬನ್ನಿ ಖಲೀಲುಲ್ಲಾ ನೂರ. ಶಬಾನಾ ಬೇಗಂ ದೇವಮ್ಮ ಬೇಬಿ ಜವರಾಯಿ, ರಾಜಮ್ಮ, ಮಮತಾ, ರಾಜಮ್ಮ ಇದ್ದಾರ. ರಾಜಮ್ಮ ಬನ್ನಿ. ರುಬಿನಾ ಇದ್ದಾರೆ. ಬನ್ನಿ ರಾಜಮ್ಮ ಬನ್ನಿ. ಈ ಕಡೆ ಮಾಡಿದ್ದೀರಾ ಡೈರೆಕ್ಟ್ ಅಪ್ಲಿಕೆಂಟ್ ಸರ್. ಇದು ಮಾನ್ಯ MLA ಕೋಟಾದಲ್ಲಿ ರಾಜು ಎನ್, ಸದಾಶಿವ, ಅನಿಲ್ ಸನ್ನಕ್ಕಿ, ಅಂತೋನಿ, ಪೊಲೀಸಮ್ಮ, ಮೊಹಮ್ಮದ್ ಮುಮ್ತಾಜ್, ಪೂರ್ಣಿಮಾ, ಸುಜಾತ, ಭಾಗ್ಯ, ಚಂದ್ರಶೇಖರ್, ಭಾಗ್ಯ, ದೇವಯಾನಿ, ಶ್ರೀನಿವಾಸ ಮೂರ್ತಿ, ಮಂಜುನಾಥ್ ಜಿ, ಮಂಜುನಾಥ್
मोहम्मद इलियास मोहम्मद इलियास नजर ಆಯ್ತಾ ಅಪ್ಪ ಮನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.